ಹಲೋ ಗೈಸ್, ಲರ್ನಿಫೈ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇಂದಿನ ವಿಡಿಯೋಗಳಲ್ಲಿ ಯೂನಿವರ್ಸ್ ಮತ್ತು ಸೋಲಾರ್ ಸಿಸ್ಟಮು ಹೇಗೆ ಫಾರ್ಮ್ ಆಯಿತು ಅಂತ ತಿಳ್ಕೊಂಡ್ವಿ. ಇವತ್ತಿನ ವಿಡಿಯೋದಲ್ಲಿ ಸೋಲಾರ್ ಸಿಸ್ಟಮ್ನ ಬೇಸಿಕ್ ಕಾನ್ಸೆಪ್ಟ್ಸು ಹಾಗೂ ಸೂರ್ಯನ ಬಗ್ಗೆ ತಿಳ್ಕೊಳ್ಳೋಣ. ಸೋಲಾರ್ ಸಿಸ್ಟಮ್ ಅಂದರೆ ಏನು? ಸೂರ್ಯ ಮತ್ತು ಅದನ್ನು ಸುತ್ತುವ ಎಲ್ಲ ಖಗೋಳ ವಸ್ತುಗಳ ಸಮೂಹವನ್ನೇ ನಾವು ಸೌರವ್ಯೂಹ ಅಥವಾ ಸೋಲಾರ್ ಸಿಸ್ಟಮ್ ಅಂತ ಕರಿತೀವಿ. ಏನೆಲ್ಲ ಒಳಗೊಂಡಿದೆ ಅಂದರೆ ಪ್ಲಾನೆಟ್ಸು, ಅಸ್ಟರಾಯ್ಡ್ಸು, ಮೆಟರಾಯ್ಡ್ಸು, ಕಾಮೆಟ್ಸು, ಗ್ಯಾಸ್ ಆ್ಯಂಡ್ ಡಸ್ಟು. ಸೆಕೆಂಡ್ ಒನ್ ಗ್ರಾವಿಟಿ. ಗುರುತ್ವಾಕರ್ಷಣೆ ಅಂದರೆ ಒಂದು ವಸ್ತು ಇನ್ನೊಂದು ವಸ್ತುವನ್ನು ತನ್ನ ಕಡೆಗೆ ಎಳೆಯುವ ಶಕ್ತಿ. ಸೋಲಾರ್ ಸಿಸ್ಟಮ್ನಲ್ಲಿ ಸೂರ್ಯ ಅಂದರೆ ಸನ್ ಯಾಕೆ ಸೆಂಟರ್ನಲ್ಲಿ ಇರೋದು, ಅದರ ಸುತ್ತ ಪ್ಲಾನೆಟ್ಸ್ ಯಾಕೆ ತಿರುಗ್ತಾ ಇದ್ದಾವೆ? ನಮ್ಮ ಸೂರ್ಯ ಸೌರವ್ಯೂಹದ ಒಟ್ಟು ಮಾಸ್ನಲ್ಲಿ ಸುಮಾರು 99% ಸೂರ್ಯನಲ್ಲಿದೆ. ಫಿಸಿಕ್ಸ್ ರೂಲ್ ಹೇಳುತ್ತೆ, ಹೆಚ್ಚು ಮಾಸ್ ಅಂದರೆ ಭಾರ ಇದ್ದ ವಸ್ತುವಿನ ಗ್ರಾವಿಟಿ ಹೆಚ್ಚಿರುತ್ತೆ. ಇದಕ್ಕೆ ಎಕ್ಸಾಂಪಲ್ ಏನು ಅಂದರೆ, ನಮ್ಮ ದೇಶದಲ್ಲಿ ಇವಾಗ IPL ನಡೀತಾ ಇದೆ. ಈ ಲೀಗ್ನಲ್ಲಿ ನಾವು RCB ಟೀಮ್ನ ಸೂರ್ಯ ಅಂತ ತಿಳ್ಕೊಳ್ಳೋಣ. RCBನೇ ಯಾಕೆ ಅಂದರೆ 2026ನಲ್ಲಿ RCB ಮ್ಯಾಚ್ಗಳು ಹೈಯೆಸ್ಟ್ ವ್ಯೂಶಿಪ್ನಲ್ಲಿದೆ. RCB ಟೀಮ್ ಹೇಗೆ ಕ್ರಿಕೆಟ್ ಫ್ಯಾನ್ಸ್ನ ಅಟ್ರ್ಯಾಕ್ಟ್ ಮಾಡುತ್ತೋ, ಅದಕ್ಕೆ ವೇಟೇಜ್ ಎಷ್ಟಿದೆಯೋ ಅದೇ ರೀತಿ ಸೂರ್ಯನ ಗ್ರಾವಿಟಿಯಿಂದ ಅಲ್ಲಿರೋ ಎಲ್ಲ ವಸ್ತುಗಳು ಸೂರ್ಯನ ಕಡೆ ಅಟ್ರ್ಯಾಕ್ಟ್ ಆಗುತ್ತೆ. ರೊಟೇಷನ್ ಆ್ಯಂಡ್ ರೆವಲ್ಯೂಷನ್. ಗ್ರಹಗಳು ಅಂದರೆ ಪ್ಲಾನೆಟ್ಸ್ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂದರೆ ಈ ಮೇಲಿನ ಎರಡು ಕಾನ್ಸೆಪ್ಟ್ಸು ತುಂಬ ಇಂಪಾರ್ಟೆಂಟು. ರೊಟೇಷನ್, ಇಲ್ಲಿ ಪ್ಲಾನೆಟ್ ತನ್ನ ಅಕ್ಷದ ಮೇಲೆ ತಿರುಗುವುದು. ಎಕ್ಸಾಂಪಲ್, ನೀವು ಒಂದು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಗರ್ಭಗುಡಿ ಮುಂದೆ ನಿಂತು ತಿರುಗ್ತಿರಲ್ಲ, ಇದೇ ರೊಟೇಷನ್. ಇದರಿಂದ ಏನಾಗುತ್ತೆ ಅಂದರೆ ಹಗಲು ರಾತ್ರಿ ಉಂಟಾಗ್ತವೆ. ರೆವಲ್ಯೂಷನ್, ಒಂದು ವಸ್ತು ಇನ್ನೊಂದು ವಸ್ತುವನ್ನು ಸುತ್ತುವುದು. ಸೇಮ್ ಎಕ್ಸಾಂಪಲ್ಲು, ನೀವು ದೇವಸ್ಥಾನಕ್ಕೆ ಹೋದಾಗ ಗರ್ಭಗುಡಿ ಸುತ್ತಲೂ ನೀವು ತಿರುಗ್ತಾ ಅಂದರೆ ರೊಟೇಟ್ ಆಗ್ತಾ ಗರ್ಭಗುಡಿನ ನೀವು ರೊಟೇಟ್ ಮಾಡಿದ್ರೆ ಇದನ್ನೇ ರೆವಲ್ಯೂಷನ್ ಅಂತ ಕರಿತೀವಿ. ಇದರಿಂದ ಏನಪ್ಪ ಪರಿಣಾಮ ಆಗುತ್ತೆ ಅಂದರೆ ನಮಗೆ ಸೀಸನ್ಸ್ ಚೇಂಜ್ ಆಗ್ತವೆ, ಲೈಕ್ ವಿಂಟರ್, ಸಮ್ಮರ್ ಆ್ಯಂಡ್ ರೈನಿ ಸೀಸನ್. ಆಕ್ಸಿಸ್ ಟಿಲ್ಟ್, ಒಂದು ಗ್ರಹ ತನ್ನ ಅಕ್ಷ ಅಂದರೆ ಆಕ್ಸಿಸ್ ಅಂದರೆ ಪಾತು ಆಕ್ಸಿಸ್ನಿಂದ ನೇರವಾಗಿ ನಿಲ್ಲದೆ ಸ್ವಲ್ಪ ತಿರುಗಿಕೊಂಡಿರುವ ಸ್ಥಿತಿ. ನಮ್ಮ ಭೂಮಿ ನೇರವಾಗಿ ನಿಂತಿಲ್ಲ, ಅದು ಸುಮಾರು 23.5 ಡಿಗ್ರಿ ತಿರುಗಿದೆ. ಈ ತಿರುಗುವಿಕೆ ಏನು ಅಂದರೆ ಒಂದು ಸೈಡ್ ವಾಲಿರೋದನ್ನ ನಾವು ಆಕ್ಸಿಸ್ ಟಿಲ್ಟ್ ಅಂತ ಕರಿತೀವಿ. ಈ ಆಕ್ಸಿಸ್ ಟಿಲ್ಟ್ ಇಲ್ಲ ಅಂದಿದ್ರೆ ಸೀಸನ್ಸ್ ಇರ್ತಾನೆ ಇರಲಿಲ್ಲ. ಹೇಗೆ ಗೊತ್ತಾ? ನಮ್ಮ ಭೂಮಿ ಸೂರ್ಯನ ಸುತ್ತ 23.5 ಡಿಗ್ರಿ ವಾಲಿ ತಿರುಗುತ್ತಲ್ಲ, ಆಗ ಸೀಸನ್ಸ್ ಚೇಂಜ್ ಆಗುತ್ತವೆ. ಅರ್ತ್ ಒಂದು ಸೈಡ್ ಸನ್ ಕಡೆ ಟಿಲ್ಟ್ ಆದಾಗ ಸಮ್ಮರ್ ಆಗುತ್ತೆ, ಇನ್ನೊಂದು ಕಡೆ ವಿಂಟರ್ ಆಗುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್, ನೀವು ಟಾರ್ಚ್ ಇಟ್ಕೊಂಡು ಬುಕ್ ಮೇಲೆ ಆ್ಯಂಗಲ್ನಲ್ಲಿ ಬೆಳಕು ಹಾಕಿದರೆ ಒಂದು ಸೈಡ್ ಹೆಚ್ಚು ಲೈಟ್ ಬರುತ್ತೆ, ಇನ್ನೊಂದು ಸೈಡ್ ಕಡಿಮೆ. ಇದೇ ರೀತಿ ಸನ್ಲೈಟ್ ಅನ್ಇವನ್ ಆಗಿ ಬೀಳುತ್ತದೆ. ನಮ್ಮ ಭೂಮಿ ಮಾತ್ರ ಅಲ್ಲ, ಬೇರೆ ಪ್ಲಾನೆಟ್ಸ್ ಕೂಡ ವಾಲಿದ್ದಾವೆ. ಯುರೇನಸ್ ಹೆಚ್ಚು ಆಕ್ಸಿಸ್ ಟಿಲ್ಟ್ ಹೊಂದಿರುವ ಗ್ರಹ. ಎಷ್ಟು ಅಂದರೆ 98%, ಆಲ್ಮೋಸ್ಟ್ ಅದು ಮಲ್ಕೊಂಡಿದೆ. ಆರ್ಬಿಟ್, ಒಂದು ಗ್ರಹ ಅಥವಾ ವಸ್ತು ಮತ್ತೊಂದು ದೊಡ್ಡ ವಸ್ತುವಿನ ಸುತ್ತ ತಿರುಗುವ ನಿಗದಿತ ಮಾರ್ಗ ಅಂದರೆ ಪಾತ್. ಭೂಮಿ ಸೂರ್ಯನ ಸುತ್ತ ತಿರುಗುತ್ತದೆ, ಅದು ತಿರುಗುವ ದಾರಿಯೇ ಆರ್ಬಿಟ್. ಆರ್ಬಿಟ್ ಯಾಕೆ ಆಗುತ್ತೆ? ಅದಕ್ಕೆ ರೀಸನ್ಸ್ ಏನು ಗೊತ್ತಾ? ಗ್ರಾವಿಟಿ, ಫಾರ್ವರ್ಡ್ ಮೋಷನ್ನು, ಗುರುತ್ವಾಕರ್ಷಣೆ ಮತ್ತು ವೇಗ. ಈ ಆರ್ಬಿಟ್ ಪರ್ಫೆಕ್ಟ್ ಸರ್ಕಲ್ ಶೇಪ್ ಇಲ್ಲ, ಇದು ಓವಲ್ ಶೇಪ್ನಲ್ಲಿದೆ. ಇದನ್ನು ಹೇಳಿದವರು ಯಾರು ಗೊತ್ತಾ? ಜೋಹಾನ್ಸ್ ಕೆಪ್ಲರ್ನ ನಿಯಮ. ಗ್ರಹಗಳು ಸೂರ್ಯನ ಸುತ್ತ ವೃತ್ತಾಕಾರವಾಗಿ ಅಲ್ಲ, ಎಲಿಪ್ಟಿಕಲ್ ಅಂದರೆ ಓವಲ್ ಮಾರ್ಗದಲ್ಲಿ ತಿರುಗುತ್ತವೆ. ಕೆಪ್ಲರ್ಸ್ ಫಸ್ಟ್ ಲಾ ಸ್ಟೇಟ್ಸ್ ದಟ್ ಪ್ಲಾನೆಟ್ಸ್ ಮೂವ್ ಇನ್ ಎಲಿಪ್ಟಿಕಲ್ ಆರ್ಬಿಟ್ಸ್ ವಿತ್ ದ ಸನ್ ಎಟ್ ಒನ್ ಫೋಕಸ್. ಓವಲ್ ಶೇಪ್ಗೆ ಎಕ್ಸಾಂಪಲ್ ಯಾವುದು ಅಂದರೆ ರನ್ನಿಂಗ್ ಟ್ರ್ಯಾಕ್. ಈ ರನ್ನಿಂಗ್ ಟ್ರ್ಯಾಕ್ಗಳು ರೌಂಡ್ ಶೇಪ್ ಅಲ್ಲ, ಓವಲ್ ಶೇಪ್ನಲ್ಲಿ ಇರುತ್ತವೆ. ಇದರ ಪರಿಣಾಮ ಗ್ರಹಗಳು ಸೂರ್ಯಕ್ಕೆ ಕೆಲವೊಮ್ಮೆ ಹತ್ತಿರ ಬರುತ್ತವೆ, ಕೆಲವೊಮ್ಮೆ ದೂರ ಹೋಗುತ್ತವೆ. ಇದರಿಂದ ಸ್ಪೀಡ್ ಚೇಂಜ್ ಆಗುತ್ತೆ. ಇಷ್ಟು ಸೋಲಾರ್ ಸಿಸ್ಟಮ್ನ ಬೇಸಿಕ್ ಕಾನ್ಸೆಪ್ಟ್ಸು. ಈಗ ಸೂರ್ಯನ ಬಗ್ಗೆ ತಿಳ್ಕೊಳ್ಳೋಣ. ಸೂರ್ಯವು ಒಂದು ನಕ್ಷತ್ರ, ಇದು ನಮ್ಮ ಸೌರವ್ಯೂಹದ ಕೇಂದ್ರದಲ್ಲಿದೆ. ಅರ್ತ್ ಸೇರಿದಂತೆ ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ತಿರುಗುತ್ತವೆ. ಆದರೆ ಕೆಲವು ವಿಜ್ಞಾನಿಗಳು ಸೂರ್ಯ ಮಧ್ಯದಲ್ಲಿ ಇಲ್ಲ, ಭೂಮಿ ಸೆಂಟರ್ನಲ್ಲಿ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ಟಾಲಮಿ ಅವರು ವಾದ ಮಾಡ್ತಾರೆ. ಇದನ್ನೇ ನಾವು ಜಿಯೋಸೆಂಟ್ರಿಕ್ ಥಿಯರಿ ಅಂತ ಕರಿತೀವಿ. ಇವರೇನು ಭೂಮಿ ಸೆಂಟರ್ನಲ್ಲಿ ಇದೆ ಅಂತ ಹೇಳಿದ್ರು, ಆದರೆ ಬೇರೆ ವಿಜ್ಞಾನಿಗಳು ಸುಮ್ಮನೆ ಇರ್ತಾರಾ? ಇರಲ್ಲ. ಆಗ ಬಂದವರೇ ನಿಕೋಲಸ್ ಕೋಪರ್ನಿಕಸ್ ಅಂತ. ಇವರು ಏನು ಹೇಳ್ತಾರೆ ಅಂದರೆ ಸೋಲಾರ್ ಸಿಸ್ಟಮ್ನಲ್ಲಿ ಸನ್ ಸೆಂಟರ್ನಲ್ಲಿ ಇದೆ, ಇದರ ಗ್ರಾವಿಟಿಯಿಂದ ಸುತ್ತಲೂ ಪ್ಲಾನೆಟ್ಸ್, ಕಾಮೆಟ್ಸ್, ಅಸ್ಟರಾಯ್ಡ್ಸ್, ಮೆಟರಾಯ್ಡ್ಸ್, ಗ್ಯಾಸ್ ಆ್ಯಂಡ್ ಡಸ್ಟ್ ಇವೆಲ್ಲವೂ ಸೂರ್ಯನ ಸುತ್ತ ತಿರುಗ್ತಾ ಇದ್ದಾವೆ ಅಂತ ಹೇಳ್ತಾರೆ. ಹಾಗಾದರೆ ಸೂರ್ಯ ಏಕೆ ಮುಖ್ಯ? ಸೂರ್ಯ ಇಲ್ದಿದ್ರೆ ಬೆಳಕು ಇರೋದಿಲ್ಲ, ಹೀಟ್ ಇರೋದಿಲ್ಲ, ಜೀವ ಇರೋದಿಲ್ಲ. ಭೂಮಿ ಅಂದರೆ ಅರ್ಥ್ನಲ್ಲಿ ನಮ್ಮ ಜೀವನನೇ ಪಾಸಿಬಲ್ ಇರ್ತಿರಲಿಲ್ಲ. ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ
ಎಷ್ಟು ನಕ್ಷತ್ರಗಳು ಇದ್ದಾವೆ ಗೊತ್ತಾ? ಯೋಚನೆ ಮಾಡಬೇಡಿ, ಇರೋದೇ ಒಂದು, ಅದು ಸೂರ್ಯ. ಸೂರ್ಯ ನಮ್ಮ ಭೂಮಿಯಿಂದ ಸುಮಾರು 150 ಮಿಲಿಯನ್ ಕಿಲೋಮೀಟರ್ ದೂರದಲ್ಲಿ ಇದ್ದಾನೆ. ಜಸ್ಟ್ ಇಮ್ಯಾಜಿನ್, ನೀವು ಪ್ಲೇನ್ನಲ್ಲಿ 900 km/h ಸ್ಪೀಡ್ನಲ್ಲಿ ಹೋದರೆ ನೀವು ಅಲ್ಲಿಗೆ ತಲುಪೋದಕ್ಕೆ 19 ವರ್ಷ ಬೇಕು. ಇನ್ನೊಂದು ಎಕ್ಸಾಂಪಲ್ಲು, ಬೆಂಗಳೂರಿಂದ ಡೆಲ್ಲಿಗೆ ಡಿಸ್ಟೆನ್ಸು 2000 km ಇದೆ ಅಪ್ರಾಕ್ಸಿಮೇಟ್ಲಿ. ನೀವು ಬೆಂಗಳೂರು ಟು ಡೆಲ್ಲಿಗೆ ಟ್ರಿಪ್ಗೆ ಸುಮಾರು 75,000 ಟೈಮ್ಸ್ ಮಾಡಬೇಕು. ಅಲ್ಲ ಗುರು, ನಾವಿಲ್ಲಿ 40 to 50 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನೇ ತಡ್ಕೊಳ್ಳೋಕ್ಕೆ ಆಗಲ್ಲ, ಸ್ಕಿನ್ ಪ್ರಾಬ್ಲಮ್ ಬರುತ್ತೆ. ಇನ್ನು ಸೂರ್ಯನ ಹತ್ರ 5500 to 6000 ಡಿಗ್ರಿ ಟೆಂಪರೇಚರ್ ಇರುತ್ತೆ. ರೀಚ್ ಆಗೋ ಮುಂಚೆನೇ ಬೂದಿ ಆಗ್ತೀವಿ. ಇಮ್ಯಾಜಿನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಮತ್ತು ಸೂರ್ಯ ಹೇಗೆ ಎನರ್ಜಿನ ಕೊಡುತ್ತೆ ಗೊತ್ತಾ? ಸೂರ್ಯನ ಒಳಗೆ ಹೈಡ್ರೋಜನ್ ಆಟಮ್ಸ್ ಕಂಬೈನ್ ಆಗಿ ಹೀಲಿಯಮ್ ಆಗಿ ಪರಿವರ್ತನೆಗೊಳ್ತವೆ. ಇದನ್ನೇ ನಾವು ನ್ಯೂಕ್ಲಿಯರ್ ಫ್ಯೂಷನ್ ಅಂತ ಕರಿತೀವಿ. ಇದರಿಂದ ಲೈಟು ಮತ್ತು ಹೀಟು ಉತ್ಪತ್ತಿಯಾಗುತ್ತೆ. ಈಗ ಲೇಯರ್ಸ್ ಆಫ್ ಸನ್ ಅಂದರೆ ಸೂರ್ಯನ ಪದರಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು ಕೋರು. ಇದು ಒಳಗಿನ ಭಾಗ ಅಂದರೆ ಸೆಂಟರು. ಎನರ್ಜಿ ಉತ್ಪತ್ತಿಯಾಗುವ ಭಾಗ ಇದೆ. ಇದು ಸುಮಾರು 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇರುತ್ತೆ, ಅಂದರೆ 150 ಕೋಟಿ ಡಿಗ್ರಿ ಸೆಲ್ಸಿಯಸ್. ಸೆಕೆಂಡ್ ಒನ್, ರೇಡಿಯೇಟಿವ್ ಝೋನು. ಇಲ್ಲಿ ಎನರ್ಜಿ ರೇಡಿಯೇಷನ್ ಮೂಲಕ ಮೂವ್ ಆಗುತ್ತೆ. ಕನ್ವೆಕ್ಟಿವ್ ಝೋನ್, ಹಾಟ್ ಗ್ಯಾಸಸ್ ಸರ್ಕ್ಯುಲೇಟ್ ಆಗುತ್ತೆ. ಫೋಟೋಸ್ಪಿಯರ್, ಸೂರ್ಯನ ವಿಸಿಬಲ್ ಸರ್ಫೇಸು. ಕ್ರೋಮೋಸ್ಪಿಯರು, ಥಿನ್ ರ್ಯಾಡಿಶ್ ಲೇಯರು. ಕೊರೋನಾ, ಔಟರ್ ಅಟ್ಮಾಸ್ಫಿಯರು. ಸೋಲಾರ್ ಎಕ್ಲಿಪ್ಸು ಸಮಯದಲ್ಲಿ ಕಾಣುತ್ತೆ. ಸನ್ ಸ್ಪಾಟ್ಸ್ ಅಂದರೆ ಸೂರ್ಯನ ಕಲೆಗಳು. ಸನ್ ಸರ್ಫೇಸ್ ಮೇಲೆ ಕಾಣುವ ಡಾರ್ಕ್ ಸ್ಪಾಟ್ಸ್ ಇವು ಕೂಲರ್ ರೀಜನ್ಸು. ಮ್ಯಾಗ್ನೆಟಿಕ್ ಆ್ಯಕ್ಟಿವಿಟಿ ಕಾರಣದಿಂದ ಉಂಟಾಗ್ತವೆ. ಸನ್ಲೈಟ್ ಅರ್ತ್ಗೆ ಬರಲು ಎಷ್ಟು ನಿಮಿಷ ಬೇಕು ಗೊತ್ತಾ? 8 ನಿಮಿಷ 20 ಸೆಕೆಂಡ್. ಅಂದರೆ ಬೆಳಕಿನಷ್ಟು ಸ್ಪೀಡಾಗಿ ಟ್ರಾವೆಲ್ ಮಾಡ್ತೀರಾ ಅಂದರೆ 8 ನಿಮಿಷ 20 ಸೆಕೆಂಡ್ಗಳಲ್ಲಿ ನೀವು ಸೂರ್ಯನ ಹತ್ರ ಹೋಗ್ತೀರಾ. ಸೂರ್ಯವು ಕೇವಲ ಒಂದು ಬೆಂಕಿಯ ಗೋಳವಲ್ಲ, ಅದು ನಮ್ಮ ಸೌರವ್ಯೂಹದ ಹೃದಯ. ಅದರ ಗ್ರಾವಿಟಿ ಪ್ಲಾನೆಟ್ಸ್ನ ಹಿಡಿದಿಟ್ಟುಕೊಂಡಿದೆ. ಅದರ ಎನರ್ಜಿ ಅರ್ತ್ನಲ್ಲಿ ಜೀವ ಉಳಿಸಿದೆ. ಸನ್ ಇಲ್ದಿದ್ರೆ ಸೋಲಾರ್ ಸಿಸ್ಟಮ್ನ ಎಂಟೈರ್ ಬ್ಯಾಲೆನ್ಸ್ ಕೊಲ್ಯಾಪ್ಸ್ ಆಗ್ತಿತ್ತು. ಇದು ಇವತ್ತಿನ ವಿಡಿಯೋ, ಸೂರ್ಯನ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೂ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಲರ್ನಿಫೈ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.